ಮಾನ್ಯ ಸಭಾಪತಿಯವರೇ, ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಬಗ್ಗೆ ಸರ್ಕಾರ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದೆ. ಆ ತೀರ್ಮಾನವನ್ನು ಸಭೆಯ ಮುಂದೆ ಇಡಲಿಕ್ಕೆ ತಮ್ಮ ಅನುಮತಿಯನ್ನು ಕೋರಿದ್ದೀನಿ. ತಾವು ಅನುಮತಿ ಕೊಟ್ಟಿದ್ದೀರಿ. ನಾನು ಆ ತೀರ್ಮಾನವನ್ನು ಸಭೆಯ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸುವ ಕುರಿತಂತೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ 1/8/2024 ಪಂಜಾಬ್ ರಾಜ್ಯ ಮತ್ತು ಇತರರು ವರ್ಸಸ್ ದೇವೇಂದ್ರ ಸಿಂಗ್ ಪ್ರಕರಣದಲ್ಲಿ ದಿ ಪ್ರಾವಿಷನ್ ಪ್ರೊವೈಡ್ಸ್ ದಿ ಸ್ಟೇಟ್ ವಿತ್ ದಿ ಪವರ್ ಟು ಮೇಕ್ ಎನಿ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದಿ ಶೆಡ್ಯೂಲ್ಸ್ castes and the scheduled tribes. Thereby, it recognizes the wide power of the state to employ a range of means to secure substantive equality. This should include subclassification within the scheduled castes ಎಂದು ತೀರ್ಪು ನೀಡಿದೆ. ಅಂದರೆ ಪರಿಶಿಷ್ಟ ಜಾತಿಗಳ ಉಪವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಸಂವಿಧಾನಿಕವಾಗಿ ದತ್ತವಾಗಿದೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಸಂವಿಧಾನದ ಅನುಚ್ಛೇದ 14, 15 ಮತ್ತು 16ರಲ್ಲಿ ತಿಳಿಯಪಡಿಸಿರುವ ಸಮಾನತೆಯ ತತ್ವಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಅದರ ಮೂಲ ಆಶಯವನ್ನು ಸದೃಢಗೊಳಿಸುವ ದೃಷ್ಟಿಯಿಂದ ಒಳ ಮೀಸಲಾತಿ ವ್ಯವಸ್ಥೆ ಕಲ್ಪಿಸಬಹುದು ಎಂದು ಅಭಿಪ್ರಾಯಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರವು ದಿನಾಂಕ 12/11/2024 ಆದೇಶ ಸಂಖ್ಯೆ SWD 8/SLP/24P1 ಆದೇಶದ ಪ್ರಕಾರ ಗೌರವಾನ್ವಿತ ನ್ಯಾಯಮೂರ್ತಿ HN ನಾಗಮೋಹನ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ರಚಿಸಲಾಯಿತು. ಸದರಿ ಆಯೋಗವು ಸೂಕ್ತ ದತ್ತಾಂಶಗಳನ್ನು ಎಂಪಿರಿಕಲ್ ಡಾಟಾ ಸಂಗ್ರಹಿಸಿ ಒಳ ಮೀಸಲಾತಿ ನೀಡುವ ಕುರಿತು ಶಿಫಾರಸುಗಳನ್ನು ಮಾಡಲು ಕೋರಲಾಯಿತು. ಜಸ್ಟಿಸ್ HN ನಾಗಮೋಹನ್ ದಾಸ್ ಅವರ ಆಯೋಗವು ರಾಜ್ಯದ 101 ಪರಿಶಿಷ್ಟ ಜಾತಿಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ದಿನಾಂಕ 1/8/2025 ವರದಿಯನ್ನು ಸಲ್ಲಿಸಿತು. ಆಯೋಗವು ಪರಿಶಿಷ್ಟ ಜಾತಿಗಳಿಗೆ ಸೇರಿದ 1,05,09,871 ಜನರ ದತ್ತಾಂಶಗಳನ್ನು ಸಂಗ್ರಹಿಸಿದೆ. 93% ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯು ಈ ಸಮೀಕ್ಷೆಗೆ ಲಭ್ಯವಾಗಿದೆ. ಸಚಿವ ಸಂಪುಟವು ಈ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದೆ. ದಿನಾಂಕ 19/8/2025 ನಡೆದ ಸಚಿವ ಸಂಪುಟದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಶಿಫಾರಸುಗಳನ್ನು ಕೆಲವು ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿದ್ದೇವೆ. ಎಡಗೈ ಸಂಬಂಧಿತ ಜಾತಿಗಳೆಂದು ಆಯೋಗವು ಗುರುತಿಸಿರುವ ಸಮುದಾಯಗಳಿಗೆ 6% ಒಳ ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ. ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು ಪರಯ, ಮೊಗೇರ ಮುಂತಾದ ಬಲಗೈ ಸಂಬಂಧಿತ ಜಾತಿಗಳನ್ನು ಎಡಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಲಾಗಿದೆ ಎಂಬುದನ್ನು ಗಮನಿಸಿದ ಸಚಿವ ಸಂಪುಟವು ಈ ಜಾತಿಗಳನ್ನು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸೇರಿಸಿ ಬಲಗೈ ಸಂಬಂಧಿತ ಜಾತಿಗಳ ಸಮೂಹಕ್ಕೆ 6% ಮೀಸಲಾತಿ ಕಲ್ಪಿಸಲು ತೀರ್ಮಾನಿಸಿದ್ದೇವೆ. ಇದರ ಜೊತೆಯಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಗುಂಪುಗಳಲ್ಲಿನ 4,74,954 ಜನಸಂಖ್ಯೆಯನ್ನು ಎಡಗೈ ಸಂಬಂಧಿತ ಮತ್ತು ಬಲಗೈ ಸಂಬಂಧಿತ ಜಾತಿಗಳ ಜೊತೆ ಸಮಾನವಾಗಿ ಹಂಚಿಕೆ ಮಾಡಲು ತೀರ್ಮಾನಿಸಿದ್ದೇವೆ. ಸ್ಪೃಶ್ಯ ಜಾತಿಗಳ ಗುಂಪಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು
4% ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು. ಹಾಗೆಯೇ 59 ಜಾತಿಗಳ 5,22,099 ಜನಸಂಖ್ಯೆಯನ್ನು ಪ್ರವರ್ಗ ಎ ಎಂದು ತೀರ್ಮಾನಿಸಿ 1% ಮೀಸಲಾತಿಯನ್ನು ಶಿಫಾರಸು ಮಾಡಿದ್ದರು. ಕೆಲವು ತಾಂತ್ರಿಕ ಕಾರಣಗಳಿಂದ ಈ ಎರಡೂ ಗುಂಪುಗಳನ್ನು ಒಟ್ಟಿಗೆ ಸೇರಿಸಿ 5% ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ. ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗವು ABCDE ಎಂದು ಪ್ರವರ್ಗಗಳನ್ನಾಗಿ ವಿಭಾಗೀಕರಿಸಿ ಮಾಡಿದ್ದ ಶಿಫಾರಸನ್ನು ಸಚಿವ ಸಂಪುಟವು ABC ಎಂದು 3 ಪ್ರವರ್ಗಗಳನ್ನಾಗಿ ವಿಭಾಗೀಕರಿಸಲು ಹಾಗೂ ಎಡಗೈ ಸಂಬಂಧಿತ ಜಾತಿಗಳುಳ್ಳ ಎ ಪ್ರವರ್ಗಕ್ಕೆ 6%, ಬಲಗೈ ಸಂಬಂಧಿತ ಜಾತಿಗಳುಳ್ಳ ಬಿ ವರ್ಗಕ್ಕೆ 6% ಹಾಗೂ ಸಿ ವರ್ಗಕ್ಕೆ 5% ಒಳ ಮೀಸಲಾತಿ ನೀಡಲು ತೀರ್ಮಾನಿಸಿದ್ದೇವೆ. ಪರಿಶಿಷ್ಟ ಜಾತಿಗಳಲ್ಲಿರುವ ಎಲ್ಲ 101 ಜಾತಿಗಳಿಗೆ ಶಿಕ್ಷಣ, ಉದ್ಯೋಗಾವಕಾಶ ಹಾಗೂ ಇನ್ನಿತರ ವಿಷಯಗಳಲ್ಲಿ ಅವಕಾಶಗಳನ್ನು ಒದಗಿಸುವಲ್ಲಿ ಸಮಾನತೆ ಮತ್ತು ನ್ಯಾಯಸಮ್ಮತತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಯಿಂದ ಈ ಮಾರ್ಪಾಡುಗಳನ್ನು ಮಾಡಲಾಗಿದೆ. ಈ ರೀತಿ ನಿರ್ಧಾರ ಮಾಡುವಾಗ ಸಚಿವ ಸಂಪುಟವು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ನಮೂದಿಸಲಾದ ತತ್ವಗಳನ್ನು ಗಮನದಲ್ಲಿಟ್ಟುಕೊಂಡಿದೆ. ಪರಿಶಿಷ್ಟ ಜಾತಿಗಳಲ್ಲಿನ ಚಲನಶೀಲತೆಯನ್ನು ಹಾಗೂ ಲಭ್ಯವಾಗುವ ದತ್ತಾಂಶಗಳನ್ನು ಪರಿಶೀಲಿಸಿಕೊಂಡು ಕಾಲಕಾಲಕ್ಕೆ ಈ ಜಾತಿಗಳನ್ನು ಅಧ್ಯಯನ ಮಾಡಿ ವರದಿ ನೀಡಲು ಶಾಶ್ವತ ಪರಿಶಿಷ್ಟ ಜಾತಿಗಳ ಆಯೋಗವನ್ನು ರಚಿಸಲು ತೀರ್ಮಾನಿಸಿದ್ದೇವೆ. ಒಳ ಮೀಸಲಾತಿಯ ಕುರಿತಂತೆ ಆದೇಶ ಹೊರಡಿಸಿದ ಕೂಡಲೇ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಲು ಹಾಗೂ 1 ಬಾರಿಗೆ ವಯೋಮಿತಿ ಸಡಿಲಿಸಲು ತೀರ್ಮಾನಿಸಿದ್ದೇವೆ. ಇದೇ ಸಂದರ್ಭದಲ್ಲಿ ಒಳ ಮೀಸಲಾತಿ ಹೋರಾಟಗಾರರ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡೆಯಲು ತೀರ್ಮಾನಿಸಿದ್ದೇವೆ. ಸರ್ಕಾರವು ಈಗ ಕೈಗೊಂಡಿರುವ ತೀರ್ಮಾನದಲ್ಲಿ ಯಾವುದಾದರೂ ಮಾರ್ಪಾಡುಗಳ ಅಗತ್ಯ ಕಂಡುಬಂದರೆ ಅವುಗಳನ್ನು ಮುಂದಿನ ರಾಷ್ಟ್ರೀಯ ಜನಗಣತಿಯಲ್ಲಿನ ಅಂಕಿಅಂಶಗಳನ್ನು ಆಧರಿಸಿ ಬದಲಾವಣೆಗೆ ಒಳಪಡುವ ಷರತ್ತಿಗೆ ಬದ್ಧವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಮೇಲೆ ಪ್ರಸ್ತಾಪಿಸಿದ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿದೆ ಎಂಬ ಅಂಶಗಳನ್ನು ಸದನ ಮುಂದೆ ಮಂಡಿಸಲು ಸರ್ಕಾರವು ಸಂತೋಷ ಪಡುತ್ತದೆ. ನಮ್ಮ ಈ ತೀರ್ಮಾನವು ಒಳ ಮೀಸಲಾತಿ ಕುರಿತ ದಶಕಗಳ ಹೋರಾಟಕ್ಕೆ ನ್ಯಾಯ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಭಾವಿಸಿದ್ದೇವೆ. ಅಭಿವೃದ್ಧಿಶೀಲ ರಾಜ್ಯವಾದ ಕರ್ನಾಟಕವು ಸಾಮಾಜಿಕ ನ್ಯಾಯದ ವಿಚಾರದಲ್ಲೂ ಮುಂಚೂಣಿಯಲ್ಲಿದೆ ಎಂಬುದನ್ನು ನಮ್ಮ ಸರ್ಕಾರವು ಸಾಬೀತು ಮಾಡಿದೆ. ನಿಮಗೆ ಧನ್ಯವಾದಗಳು ಮಾನ್ಯ ಸಭಾಪತಿಯವರು. ಸಭಾಪತಿಗಳೇ, ಅಲ್ಲ, ಏನಾದ್ರು ಸ್ಪಷ್ಟೀಕರಣ ಇದ್ರೆ ಕೇಳಿ, ಚರ್ಚೆಗೆ ಅವಕಾಶ ಇಲ್ಲ. ಚರ್ಚೆ ಇಲ್ಲ, ಸ್ಪಷ್ಟೀಕರಣನೇ. ನೋಡಿ, ಈಗ ಮಂಡಲ್ ಸ್ಟೇಟ್ಮೆಂಟ್ ಸಭಾಪತಿಗಳೇ, ಈಗ ಮಂಡಲ್ ಆಯೋಗ ಏನ್ ಹೇಳಿದೆ? ಸಮಾನರಲ್ಲಿ ಮಾತ್ರ ಸಮಾನತೆ ಇರುತ್ತದೆ. ಸ್ಪಷ್ಟೀಕರಣ ಇರೋದು. ಈಗ ಸಭಾಪತಿಗಳೇ, ಸಮಾನರಲ್ಲಿ ಮಾತ್ರ ಸಮಾನತೆ ಇರಬೇಕು ಅಂತ ಮಂಡಲ ಆಯೋಗ ಹೇಳಿದೆ. ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ. ಘೋಷಣೆ ಮಾಡಬಹುದಾಗಿತ್ತು. ಸಭಾಪತಿಗಳೇ, ಈಗ ಇವರೇನ್ ಪರಿಗಣಿಸಿದಾರಲ್ಲ 3 ವಿಭಾಗವಾಗಿ, ಇದಕ್ಕೆ ಮಾನದಂಡ ಯಾವುದು? ಇದಕ್ಕೆ ಸಿಟಿ ರವಿ ಅವರೇ, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾಗಮೋಹನ್ ದಾಸ್ ಆಯೋಗ ಮಾನದಂಡನ ಅಥವಾ ಮಾಧುಸ್ವಾಮಿ ಸಬ್ ಕಮಿಟಿ ಮಾನದಂಡನ ಯಾವುದನ್ನು ಮಾನದಂಡವಾಗಿ ಪರಿಗಣಿಸಿದ್ದಾರೆ? ಇದೆಲ್ಲ ನಾನು ಕೇಳ್ತಾ ಇರೋದು. ಒಳ ಮೀಸಲಾತಿ ಯಾವುದನ್ನು ಚರ್ಚೆ ಈಗ
ಮಾನ್ಯ ಸಭಾಪತಿಗಳೇ, ಮುಖ್ಯಮಂತ್ರಿಗಳು ಅಲ್ಲೂ ಆಗಿಲ್ಲ. ಸಂಪುಟದಲ್ಲಿ ತೆಗೆದುಕೊಂಡಿದ್ದಕ್ಕೆ ಯಾವ ಮಾನದಂಡ ಪರಿಗಣಿಸಿದ್ದಾರೆ? ಸಭಾಧ್ಯಕ್ಷರೇ, ಅವರು ಸದಾಶಿವ ಮಾಡಿ. ಮೇಡಮ್ ಮಾಧುಸ್ವಾಮಿ ಆಯೋಗ ಮೇಡಮ್. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಬೇಡ ಅಂತೇವೆ, ಬೇಡ ಅಂತ ವಿಧಾನಸಭೆಯಿಂದ ವಿಧಾನಸಭೆಯಿಂದ ಕರೆದವ್ರೆ ಇದು ಚರ್ಚೆ ಅಲ್ಲ, ಹಣ ಕರೆದವ್ರೆ ಇದು ಚರ್ಚೆ ಅಲ್ಲ. ಚರ್ಚೆಗೆ ಅವಕಾಶ ಇಲ್ಲ. ಸ್ವಾಗತ ಮಾಡಬೇಕು. ಮಾನ್ಯ ಅದನ್ನೇ ಮಾಡೋದು. ವಿಧಾನಸಭೆಯಿಂದ ತಿದ್ದುಪಡಿ ಅದಕ್ಕೆ ಮಾನ್ಯ ಮಾತಾಡ್ತೀವಿ. ಸಭಾಧ್ಯಕ್ಷರೇ, ಪ್ರಶ್ನೆ ಹೇಳಿ. ಸರ್ ಮಾನ್ಯ ಸರ್ ಕುತ್ಕೊಳ್ಳಿ ಸಭಾಪತಿಗಳೇ, ಸರ್ ಕುತ್ಕೊಳ್ಳಿ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ವಿಧಾನಸಭೆಯಿಂದ ಸಭಾಪತಿಗಳೇ, ತಿದ್ದುಪಡಿ ಈಗ ಚರ್ಚೆಗೆ ಅವಕಾಶ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. 2025ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತೆ ಕೆಲವು ಸರ್ಕಾರ ಕಾನೂನುಗಳ ತಿದ್ದುಪಡಿ ಸರ್ ಮುಂದಿಸ್ತಾ ಇದ್ದೀನಿ ಸಭಾಧ್ಯಕ್ಷರೇ, ಎಲ್ರಿಗೂ ನ್ಯಾಯ ಮಾಡಿದ್ದೀರಿ. ಸಭಾಧ್ಯಕ್ಷರೇ, ಸಾಮಾಜಿಕ ನ್ಯಾಯ ಇಲ್ಲ, ಸಭಾಧ್ಯಕ್ಷರೇ ಓದಕ್ಕೆ ಹೇಳಿದ್ದೀರಾ? ಇದು ಸರ್ಕಾರದ ಒಂದು ಹೇಳಿಕೆ. ಈ ಹೇಳಿಕೆ ಮಾಡಿದ ಮೇಲೆ ಸದನದ ಗಮನಕ್ಕೆ ತರಬೇಕು ಅಂತೇಳಿ ಹೇಳಿಕೆಯನ್ನ ಮಾಡಿದ್ದೇನೆ. ಯಾಕಂತಂದ್ರೆ ನಾವು ನಿನ್ನೆನೇ ಅನೌನ್ಸ್ ಮಾಡ್ಬಿಡ್ಬೋದಾಗಿತ್ತು. ಸದನ ನಡೀತಾ ಇರೋದ್ರಿಂದ ಸದನದ ಮುಂದೆ ಈ ಹೇಳಿಕೆಯನ್ನು ಪ್ರಸ್ತಾಪ ಮಾಡಬೇಕು ಅಂತೇಳಿ ಇಲ್ಲಿ ಮಂಡಿಸಿದ್ದೀನಿ. ಅದರಿಂದ ಇದು ಚರ್ಚೆ ಆಗಲಿ ಕ್ಲಾರಿಫಿಕೇಶನ್ ಕೇಳೋದಾಗ್ಲಿ ಅಗತ್ಯ ಇಲ್ಲ, ಅದು ಉದ್ಭವ ಆಗೋದಿಲ್ಲ. ತಾವು ದಯಮಾಡಿ ಮುಂದಿನ ವಿಷಯಕ್ಕೆ ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ. ಮುಖ್ಯಮಂತ್ರಿ ಮಾನ್ಯ 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 ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರು ವಿಧಾನಸಭೆಯಿಂದ ತಿದ್ದುಪಡಿಗೆ ಅಂಗೀಕೃತವಾದ ರೂಪದಲ್ಲಿರುವ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ. ನೋಡಿ, ಎರಡು clarification ಕೊಡೋದಂದ್ರೆ ಆನೆಗಳು ಹಾಕಿದೆ. ಅದು ಹೆಣ್ಣ ಗಂಡ ಅಂತ ನೋಡ್ಬೇಕಲ್ಲ. ಸಭಾಧ್ಯಕ್ಷರೇ, ಅಲ್ಲ, ಆನೆ ಕರು ಹಾಕಿದೆ. ಪ್ರಸ್ತಾಪ ಮಾಡಿದ್ದೀನಿ. ಅದು ಹೆಣ್ಣ ಗಂಡ ಅಂತ ಪರ್ಯಾಲೋಚನೆ ಮಾಡಬೇಕು ಅಂತ ಬಿಲ್ಲು ಈಗ ಸೆಂಟ್ರಲ್ ಏನು ಪಾಸ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರೇ, ಸದನಕ್ಕೆ ಸಭಾಧ್ಯಕ್ಷರೇ, ಇದ್ರಾಗ ನಾವು ಕ್ಲಾರಿಫಿಕೇಶನ್ ಮಾಡೋದು ಕೇಳಿ ಒಂದು ಕೇಳಿ ಏ ಕೇಳಪ್ಪ ಏ ಕೇಳಿ ನೋಡಿ, ಕೇಳಿ ಒಂದು ನಿಮಿಷ ಒಂದು ನಿಮಿಷ ಕೇಳಿ ನಾ ಹೇಳಿದ್ರೆ ಕೇಳಿ ನಾ ಹೇಳಿದ್ರೆ ಕೇಳಿ ಮಾಡಿದ್ದಾರೆ. ನಾ ಹೇಳಿದ್ರೆ ಕೇಳಿ ನಾ ಹೇಳಿದ್ರೆ ಕೇಳಿ ಒಂದು ನಿಮಿಷ ಓಯ್ ಕುತ್ಕೊಳ್ಳಪ್ಪ ಒಂದು ನಿಮಿಷ ಕೇಳಿದೆ ಕೋಟಿ ಹೋಮ. ಒಂದು ಕೇಳಿ ನಾ ಹೇಳುದು ಕೇಳು ಮಾನ್ಯ ಸಭಾಧ್ಯಕ್ಷರೇ, ನಾ ಹೇಳುದು ಕೇಳಿ ಕರ್ನಾಟಕ ಅದು ನೀವೇನ ಇನ್ನೂ ಆರ್ಡರ್ ಮಾಡಿ ಏನಾಗತ್ತಿಲ್ಲಿ ಈಗ ಒಂದು ಕುತ್ಕೊಳ್ಳಿ ಹೇಳ್ತಾನೆ. ಈಗ ಒಂದು ನಿಮಿಷ ಕುತ್ಕೊಳ್ಳಿ ಒಂದು ನಿಮಿಷ ಕುತ್ಕೊಳ್ಳಿ. ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಕ್ಲಾರಿಫಿಕೇಶನ್ ಈಗ ಒಂದು ನಿಮಿಷ ಹೇಳಿ ಸರ್. ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಿನ್ನೆ ಕ್ಯಾಬಿನೆಟ್ ಸದಾ ಆದ್ಮೇಲೆ ಹೇಳೋರು ಸದನ ನಡೀತಾ ಇದೆ ಅಂತ ಇವತ್ತು ಬಂದು ಹೇಳಿಕೆ ಕೊಟ್ಟಿದ್ದಾರೆ. ಒಂದು ನಿಮಿಷ. ಅದರಲ್ಲಿ ಯಾವುದೇ ಡಿಸ್ಕಷನ್ ಇಲ್ಲ. ನಾ ಹೇಳ್ತೀನಿ ಮಾನ್ಯ ಸಭಾಪತಿಗಳೇ, ನಾ ಹೇಳ್ತೀನಿ ಒಂದು ನಿಮಿಷ ನಾ ಹೇಳ್ತೀನಿ ನಾ ಹೇಳ್ಬಿಡಿ ಕೇಳಿ ನಾನು ಒಂದ್ ನಿಮಿಷ ನಾ ಹೇಳ್ತೀನಿ ಏ ರವಿ ಏಯ್ ನೋಡು ಒಂದ್ ನಿಮಿಷ ಕೇಳಿ ನಾ ಹೇಳ್ಬಿಡಿ ಕೇಳಿ ನಾ ಹೇಳ್ಬಿಡಿ ಕೇಳಿ. ಮಾನ್ಯ ಸಭಾಪತಿಯವರೇ, ನಿನ್ನೆ ಸಚಿವ ಸಂಪುಟ ಒಂದು ತೀರ್ಮಾನ ಮಾಡಿದೆ. ನಿನ್ನೆನೆ ನಾವು ಪ್ರೆಸ್ ಕೇಳ್ಬೋದಾಗಿತ್ತು, ಆದರೆ ಪ್ರೆಸ್ ಕೇಳಕ್ ಹೋಗಲಿಲ್ಲ. ಯಾಕಂತಂದ್ರೆ ಸದನ ನಡೀತಾ ಇದೆ, ಸದನ ಮುಂದೆ ಇಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೇಳಿಲ್ಲ. ಇದು ಸ್ಟೇಟ್ಮೆಂಟು ಮಾಡಿರ್ತಕ್ಕಂಥದಕ್ಕೆ ಕ್ಲಾರಿಫಿಕೇಶನ್ ಎಂತದು? ಕ್ಯಾಬಿನೆಟ್ ಡಿಸಿಷನ್ಗಳಿಗೆಲ್ಲ ಕ್ಲಾರಿಫಿಕೇಶನ್ ಕೊಡಕ್ಕಾಗತ್ತಾ? ಮಾತಾಡಿ ಅವಕಾಶ ಇಲ್ಲ. ಮಾನ್ಯ ಮಾತಾಡ್ತಾರ ಸರ್ಕಾರದ ಹೇಳಿಕೆ ಇದು.
ಚರ್ಚೆಗಾಗ್ಲಿ ಕ್ಲಾರಿಫಿಕೇಶನ್ ಕೇಳಕ್ಕಾಗ್ಲಿ ಅವಕಾಶ ಇಲ್ಲ. ಸರಿ ಏನ್ ನೀವೇನ್ ಸರ್ ದಯಮಾಡಿ ಅದನ್ನ ಅವಕಾಶ ಕೊಡಬೇಡಿ. ಬೇರೆ ವಿಚಾರ ಬೇರೆ ವಿಷಯದಲ್ಲಿ ನೀವು ಕೊಡ್ರಿ. ರವಿ, ನೀವು ಬಂದಿದ್ದೀರಿ. ಹಾ, ಹಾ. Nothing doing. Nothing doing. Nothing doing. ನೋಡಿ ಎಲ್ಲರೂ ಒಂದ್ ನಿಮಿಷ ಕೇಳಿ. ಪ್ರಕಾರ ನಡೀಬೇಕು. ಏ ಸುರೇಶ, ನಿಯಮಾವಳಿಗಳಲ್ಲಿ ಆಸ್ಪದ ಏ ಇಲ್ಲ. ಸುರೇಶ್. ಅವಕಾಶ ಇಲ್ಲ. ನೀವು ಕೊಡ್ರಿ, ನೀವು ಕೊಡ್ರಿ, ನಾ ಹೇಳ್ತೀನಿ ಕೊಡ್ರಿ. ಏಯ್ ಕೊಡ್ರಿ, ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ನಾನು ನಿಮ್ಗೆ ಹೇಳಿದೆ. ಏ ಕೊಡ್ರಿ ಡಾಕ್ಟ್ರೆ, ಒಂದ್ ನಿಮಿಷ ಕೊಡ್ರಿ, ನಾ ಹೇಳ್ತೀನಿ ಕೊಡ್ರಿ. ಇವರು ಯೋಗ್ಯತೆ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಮಾತಾಡಿ. ಇದನ್ನು ನಾವು ಯೋಗ್ಯತೆ ಮಾಡ್ಲಿಕ್ಕೆ ಆಗಲೇ ಇಲ್ಲ. ಇವತ್ತು ಈ ಸರ್ಕಾರ ಮಾಡಿದೆ, ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಮಾಡಿದೆ. ಇವ್ರು ಏನ್ ಕೇಳ್ತಾರೆ, ನಮ್ಗೆ ಕ್ಲಾರಿಫಿಕೇಶನ್. ಇವ್ರು ಯೋಗ್ಯತೆ ಇರಲಿಲ್ಲ ಮಾಡ್ಲಿಕ್ಕೆ. ಏನ್ ಮಾತಾಡ್ತಾರೆ, ಏನ್ ಕ್ಲಾರಿಫಿಕೇಶನ್ ಕೇಳ್ತಾರೆ. ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಮಾಡಿದ್ವಿ. ಏನ್ ಮಾಡ್ತೀರಿ, ನಿಮ್ ಯೋಗ್ಯತೆ ಇರಲಿಲ್ಲ ನೀವು ಮಾಡ್ಲಿಕ್ಕೆ. ನಿಮ್ಮ ಯೋಗ್ಯತೆ ಇದೆ, ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲದೆ ಮಾಡಿದ್ವಿ. ನಿಮ್ ಯೋಗ್ಯತೆ ಇಲ್ಲ ಮಾಡಲಿಲ್ಲ, ಯೋಗ್ಯತೆ ಇಲ್ಲದೆ ಮಾಡಿದ್ವಿ. ನಾವು ಮಾಡಿದ್ದೀವಿ. ಆದ್ರೆ ಅದನ್ನ ಜಾರಿಗೆ ತರುವಂತ ಅವಕಾಶ ಈಗ ರಾಜಕೀಯ ಮಾಡ್ಲಿಕ್ಕೆ ಹೋಗಿದ್ರಿ ಅಷ್ಟೇ. ರಾಜಕೀಯ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ ಅಷ್ಟೇ. ನಿಮ್ಮ ನೈತಿಕತೆ ಇಲ್ಲ ಕೇಳಲಿಕ್ಕೆ. ಕೇಳಿ ಕೇಳಿ ನೋಡಿ, ಇಲ್ಲಿ ಕೇಳಿ ನೋಡಿ. ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಕೊಡಬೇಕಂತ ಕಾನೂನಲ್ಲಿ ಇಲ್ಲ. ಒಂದ್ ಕೇಳಿ ಕೇಳಿ, ಒಂದು ವೇಳೆ ಮುಖ್ಯಮಂತ್ರಿ ಮಾಡಿಲ್ಲ, ಇವ್ರಿಗೂ ತಾಕತ್ತು ಇಲ್ಲ, ದಮ್ಮು ಏ ಇಲ್ಲ. ಕುಂದ್ರಾಪಡಿ ನಿಮ್ ಕಾಲದಲ್ಲಿ ನಿಮ್ ತಾಕತ್ತು ಇಲ್ಲ ಅಂತ ಹೇಳಿಲ್ಲ. ನಮ್ ತಾಕತ್ತಿದ್ದು ದಮ್ಮು ಇತ್ತು, ನಾವ್ ಮಾಡಿದೀವಿ. ಏನ್ ಮಾತಾಡಿದ್ವಿ ಮಾನ್ಯ ಸಭಾಪತಿಯವರು ಮಾನ್ಯ ಅಧ್ಯಕ್ಷರೇ, ಹೆಂಗ ಅವ್ರು ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಮಾತಾಡ್ಬಾರ್ದು ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನೋಡಿ. ನಾವು ಕೂಡ 45 ವರ್ಷಗಳಿಂದ ತಾವು ಈ ಸಂಸತ್ತಿಗೆ ಒಂದ್ ನಿಮಿಷ ಕೇಳಿ, ಯಾವ್ದಾದ್ರು ಕಡತಿಂದ ತೆಗೆದಾಕಿ. ಏ ಹೇಳಿ ಕೊಡಿ, ಹೇಳಿ ಕಡತಿಂದ ತೆಗೆದಾಕಿ. ಈಗ ನೀವು ಮುಖ್ಯಮಂತ್ರಿ ಏ ಬಿಲ್ ಮನೆ ಮಾಡಪ್ಪ. ಸಭೆಯಲ್ಲಿ ಇದು ಮಂತ್ರಿಗಳ ವರ್ತನೆ ಸರಿ ಇಲ್ಲ. ಒಬ್ಬ ಮಂತ್ರಿಯ ಕಥೆ ಇದು. ಮಂತ್ರಿ ಆದವರು ಈ ರೀತಿ ಮಾಡೋದಾ? ಒಂದ್ ನಿಮಿಷ ಕೊಡ್ರಿ. ಏ ತಳವಾರ್ ನೋಡಿ, ಮಂತ್ರಿಗಳಾದಂತರು ಜಗಳಬೇಡಿ, ಏನಿದು? ಕುತ್ಕೊಳ್ಳಿ. ಆ ಹೆಣ್ಮಗಳನ್ನ ಏನು ಮಾತಾಡ್ತಾರೆ? ಹೇಳೋ ಮಟ್ಟದ ಕೇಳೋದಲ್ಲ ನೀವು. ಇದು ಸರಿ ಇದೆಯಾ ಸರ್? ಹೇಳ್ತೀನಿ ಕೇಳಿ. ಒಬ್ಬ ಸಚಿವರು ನಡೆ ಇದು ಏ ಸುರೇಶ್ ನೋಡಿ. ಏ ಸುರೇಶ್ ನೋಡಿ. ಏ ಸುರೇಶ್ ನೋಡಿ, ಇವ್ರೆ ಮಂತ್ರಿಗಳಾದಂತವ್ರು ನನ್ನ ಮಾತು ಕೇಳಿ. ಮಂತ್ರಿ ಅವ್ರು ಕೂಡ ನಾನು ಕೂಡ ಮಾತಾಡಿ ಕೊಡ್ರಿ. ಏನ್ರಿ ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವ್ರು ಹೇಳಿದ್ರಲ್ಲ, ರವಿ ಅವರು ಹೇಳಿದೆ ನಾನು. ಮುಖ್ಯಮಂತ್ರಿ ಆಗಿ ಬೊಮ್ಮಾಯಿ ಅವ್ರು ಹೇಳಿದ್ರಲ್ಲ, ಅವಾಗ ಏನ್ ಮಾಡ್ತಾ ಇದ್ರಿ ನೀವು? ತಾಕತ್ತು ದಮ್ಮು ಅಂತ ಇವ್ರು ಹೇಳಿದ್ಮೇಲೆ ಇವ್ರ ಮೇಲೆ ಬೀಳ್ತಾ ಇದ್ರಲ್ಲ. ಅವಾಗ ಏನ್ ಮಾಡಿದ್ರು ಅಂತ ಕೇಳಿ ಗೌರವ ಕೊಡಲಿಲ್ಲ ಅವರು. ಏನೇನು ಮಾತಾಡ್ತಾರೆ? ತಾಕತ್ತು ಮತ್ತು ಜಮೀರ್ ಹೇಳಿದ್ದು. ಈಗ ಆಯ್ತು ಜಮೀರ್ ಹೇಳಿದ್ದು. ನಿಮ್ಗಿರ್ಲಿಲ್ಲ, ತಗಿಸ್ತೀನಿ, ಕಡತಿನ ತಗಿಸ್ತೀನಿ. ಕೊಡ್ರಿ. ಪಾಯಿಂಟ್ ಆಫ್ ಆರ್ಡರ್
ಏಯ್ ಏನ್ರಿ ನೀವು ನಾವೆಲ್ಲ ಯಾವ ಕಡೆ ತಗೋಬಾರ್ದು, ನೀವೇನ್ ಮಾಡ್ತೀರಾ? ಯಾವ ಕಡೆ ತಗೋಬಾರ್ದು, ನೀವು ದೌರ್ಜನ್ಯ ಮಾಡ್ತಿದ್ದೀರಾ? ನೀವು ದೌರ್ಜನ್ಯ ಮಾಡ್ತಿದ್ದೀರಾ? ನೀವು ನಾವು ಯಾವ ದೌರ್ಜನ್ಯ ಕಡೆ ಮಾಡ್ತಿದ್ದೀರಾ? ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು, ಯಾವ ಕಡೆ ತಗೋಬಾರ್ದು ಹೇಳೋರಿಗೆ, ನಾವು ಹೇಳೋರಿಗೆ ಯಾವ ಕಡೆ ತಗೋಬಾರ್ದು. ಕೂಡ್ರಿ, ಮಂತ್ರಿಗಳಾದಂಥವ್ರು ಜವಾಬ್ದಾರಿ ಬೇಕು ನೋಡಿ. ಹೇಳ್ತೀನಿ ನಾನು, ಈಗ ಒಂದು ನಿಮಿಷ, ಈಗಾಗಲೇ ತೀರ್ಮಾನ ಮಾಡ್ಯಾರ, ಹೇಳಿದಾರ, ಕ್ಲಾರಿಫಿಕೇಶನ್ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಅವ್ರು ಹೇಳಿಲ್ಲ ಅಂದ್ರೆ ಒತ್ತಾಯ ಮಾಡಕ್ಕೆ ನನಗೆ ಆಗೋದಿಲ್ಲ. ಅದಕ್ಕೆ ನಾ ಏನಂತೀನಿ, ನೇಮ ಐತಿ ನನ್ನ ಕಡೆ ಇದೆ, ನೇಮ ಇದೆ ನನ್ನ ಕಡೆ ಇದೆ. ಈಗಿಲ್ಲ ಇವ್ರೆ, ಇಲ್ಲಿಲ್ಲ ಅವ್ರು ನೋಡಿ, ಒಂದ್ ನಿಮಿಷ ಕೇಳಿ. ಮುಖ್ಯಮಂತ್ರಿಗಳು ನಾನು ಕ್ಲಾರಿಫಿಕೇಶನ್ ಹೇಳೋದಿಲ್ಲ ಅಂದ್ರೆ ನನಗೆ ಏನು ಮಾಡೋಕ್ಕಾಗೋದಿಲ್ಲ. ಹೇಳಿದಾರ ಅವರು, ನೇಮ ಆಯ್ತು, ನೇಮದಲ್ಲಿದೆ, ನೇಮ ಇದೆ, ಏನ್ ಮಾಡ್ಬೇಕಂತೇನಿಲ್ಲ. ರಮಣ, ಆಮೇಲೆ ಮಾತಾಡಪ್ಪ, ಹೋಗಿ ಬಿಡಪ್ಪ, ಇವಾಗ ಬಿಡು, ಹೋಗಿ. ಈಗ ನಾನು ನಿಮಗೆ ಹೇಳಿ, ಒಂದ್ ನಿಮಿಷ ಕೇಳಿ, ನನ್ನ ಮಾತು ಕೇಳಿ. ನಿನ್ನೆ ನಾನು ನಿಮ್ಗೆ ಹೇಳಿದ್ದೀನಿ ಚರ್ಚೆ ಮಾಡುವಾಗ, ಕೇಳಿ, ನಿನ್ನೆ ಚರ್ಚೆ ಮಾಡುವಾಗ, ಸುರೇಶ ಏನಪ್ಪ ಮಂತ್ರಿಯಾಗಿ ನೀನು ಕೂಡ ಅವ್ನು ಬಿಡು, ನಾನು ಓದಿನಿ. ಈಗ ನಿನ್ನೆ ನಿಮಗೆ ಮಾತಾಡೋ ಹೇಳಿ ನಾನು, ಇದು ಬೇಡ, ಕ್ಯಾಬಿನೆಟ್ದಲ್ಲಿ ಐತಿ. ಏನು ಮನುಷ್ಯ ಐತೆ, ದನ ಇದೆಯಾ ನೀನು? ನಿನ್ನೆ ನಾನು ಹೇಳಿದೆ, ಏನು ಹೇಳಿದೆ ಅಂದ್ರೆ, ಇದನ್ನ ಬೇಡ, ಕ್ಯಾಬಿನೆಟ್ದಾಗ ಐತಿ, ಕ್ಯಾಬಿನೆಟ್ ಆದ ನಂತರ ಪುರಸ್ಕಾರ ಹೇಳ್ತಾರ ಅಂತ ಹೇಳಿದೆ. ಬಟ್ ಕ್ಯಾಬಿನೆಟ್ ಆದ ನಂತರ ಸದನ ನಡೆದಾಗ ಪ್ರೆಸ್ಸಿಗೆ ಹೇಳುವಂಥ ಪದ್ಧತಿ ಇಲ್ಲ ಅನ್ನೋದು ಮುಖ್ಯಮಂತ್ರಿ ಹೇಳ್ಯಾರ. ಇಲ್ಲಿ ಬಂದು ಅವ್ರು ಹೇಳ್ಯಾರ ಅಂದಾಗ ಕ್ಲಾರಿಫಿಕೇಶನ್ ಅವ್ರು ಕೊಡೋದಿಲ್ಲ ಅಂದ್ರೆ ನಾವು ಒತ್ತಾಯ ಮಾಡಕ್ಕೆ ಬರೋದಿಲ್ಲ. ಇದು ನೀವು ತಿಳ್ಕೊಳ್ಳಿ. ಅಲ್ಲಲ್ಲ, ಒಪ್ತೀನಿ, ನಿಂದು ರೂಲ್ ನಾವು ಒಪ್ತೀನಿ, ನೋಡಿನ ರೂಲ್ ನೋಡಿನಿ, ಕ್ಲಾರಿಫಿಕೇಶನ್ ಕೇಳಬಹುದು. ಆದರೆ ಮುಖ್ಯಮಂತ್ರಿಗಳು ಅಥವಾ ಯಾವ ಸಚಿವರು ಉತ್ತರ ಕೊಡಕ್ಕೆ ಆಗೋದಿಲ್ಲ, ಎಲ್ಲ ಹೇಳಿದೆ ಅಂದಾಗ ನಮಗೇನು ಮಾಡಕ್ಕೆ ಆಗೋದಿಲ್ಲ. ಅವ್ರ ಉತ್ತರ ಏನು ಹೇಳಿದಾರ ಅದ್ರ ಮೇಲೆ ತೃಪ್ತಿ ಪಡ್ಕೋಬೇಕು. ಇಷ್ಟ ಇಲ್ಲ, ಇದು ಸರ್ವಾಧಿಕಾರ ಆಗ್ಬಿಡುತ್ತೆ ಸಭಾಪತಿ. ನೀವು ನಮ್ಮ ನೆರವಿಗೆ ಬರಬೇಕು. ಈಗ ನೀವು ಈ ಸದನದ ರಕ್ಷಣೆ ಇಲ್ಲ ಅಂದ್ರೆ ಅವ್ರು ಸರ್ವಾಧಿಕಾರಿ ಆಗ್ಬಿಡ್ತಾರೆ. ಕೂತ್ಕೊಳ್ರಿ ಪೂಜಾರ್ರೆ, ತಡೀರಿ, ಕೂತ್ಕೊಳ್ರಿ ಪೂಜಾರ್ರೆ. ಮುಖ್ಯಮಂತ್ರಿಗಳು ಎದ್ದು ನಿಂತಾಗ ಪೂಜಾರಿ, ಮುಖ್ಯಮಂತ್ರಿ ಎದ್ದಾಗ ಕೂತ್ಕೊಳ್ಳಿ, ಕಲೀರಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ಎದ್ದಾರ, ಮಾನ್ಯ ಸಭಾಪತಿ ಅವರೇ, ಇದು ಹೇಳಿ, ನೀವು ಕೇಳಿದ್ರೆ ಸಚಿವ ಸಂಪುಟದ ತೀರ್ಮಾನ. ನಾನು ಮತ್ತೆ ಪದೇ ಹೇಳಲಿಕ್ಕೆ ಹೋಗಲ್ಲ. ಸಚಿವ ಸಂಪುಟದ ತೀರ್ಮಾನ, ಈ ತೀರ್ಮಾನವನ್ನ ಸದನದ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಇದು ಕ್ಲಾರಿಫಿಕೇಶನ್ ಆಗಲಿ ಚರ್ಚೆ ಆಗಲಿ ನಡೀತಕ್ಕಂಥ ವಿಚಾರ ಅಲ್ಲ. ಸಚಿವ ಸಂಪುಟದ ತೀರ್ಮಾನ ಮಾಡಿದ್ದನ್ನು ಕ್ಯಾಬಿನೆಟ್ ಡಿಸಿಷನ್ ಇದು. ಸೊ ಅದರಿಂದ ಮಾನ್ಯ ಅಧ್ಯಕ್ಷರಿಗೆ, ಮಾನ್ಯ ಸದಸ್ಯರುಗಳು ಬಹಳ ವರ್ಷದಿಂದ ಕೆಲಸ ಮಾಡಿದವರು ಇದ್ದಾರೆ, ಅನುಭವಿಗಳಿದ್ದಾರೆ. ಅವರೆಲ್ಲ ಈ ಥರ ಮಾಡ್ತಕ್ಕಂಥದ್ದು, ಸದನದ ಸಮಯವನ್ನು ಹಾಳು ಮಾಡ್ತಕ್ಕಂಥದ್ದು ಸರಿಯಾದಂಥ ಕ್ರಮ ಅಲ್ಲ. ಎಲ್ಲ ಒಟ್ಟಿಗೆ ನಿಂತ್ಕೊಂಡು ಮಾತಾಡಿದ್ರೆ ನಿಯಮಾವಳಿಗಳು ಒಳಗಡೆನೆ ಕೆಲಸ ಮಾಡಬೇಕು. ನಾವು ಸದನ ನಡೀಬೇಕಾಗಿರೋದು ಹಾಗೇನೆ. ಅದರಿಂದ ಇದು ಕ್ಯಾಬಿನೆಟ್ ಡಿಸಿಷನ್ ಆದ್ರಿಂದ, ಸದನ ನಡೀತಾ ಇರೋದ್ರಿಂದ ನಾವು ಹೇಳಿಕೆ ಕೊಡ್ಲಿಲ್ಲ. ಅಲ್ಲೇನೆ ಹೇಳಿಕೆ ಕೊಟ್ಬಿಡ್ಬೋದಾಗಿತ್ತು, ಆದ್ರೆ ಮಾಡಲಿಲ್ಲ. ಯಾಕಂದ್ರೆ ಸದನ ನಡೀತಾ ಇದೆ, ಸದನ ತಿಳಿಸಿ ಆಮೇಲೆ ಪ್ರೆಸ್ ಕೇಳೋಣ ಅಂತ ಹೇಳಿ ಮಾಡಲಿಲ್ಲ. ಅದರಿಂದ ದಯಮಾಡಿ ಚರ್ಚೆ ಮಾಡಬೇಕಾದಂತ ಅಗತ್ಯ ಇಲ್ಲ. ಸರ್ಕಾರದ ತೀರ್ಮಾನ ಗೌಪ್ಯ ಅಲ್ಲ. ನಿನ್ನೆ ರಾತ್ರಿನೇ ನಗರ ಮತ್ತು ನಗರ ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕರಣ ಕರ್ನಾಟಕ ಪಟ್ಟಣ ವಿಧೇಯಕ ಪ್ರಸ್ತಾವನೆ ಪ್ರಲಯಿಸಬೇಕು. ನಗರ ಮತ್ತು ಗ್ರಾಮಾಂತರ ಕಚೇರಿ ಇತ್ತು ಸಭಾಧ್ಯಕ್ಷ. ಮುಂಚೆ ಕೇಳ್ಬೇಕಾಗಿದೆ. ಇವ್ರ ಕೈಲಿ ಮಾಡಕ್ ಆಗ್ಲಿಲ್ಲ. 1/8/2023 ಡಿಸಿಷನ್ ಬಂದಿದೆ. ಅದಕ್ಕಿಂತ 30 ವರ್ಷ ಹೋರಾಟ ನಡೀತಾ ಇತ್ತು. ನೀವು ಕ್ಷಮೆ ಕೇಳಬೇಕು, ನಾವಲ್ಲ. ರಾಜ್ಯ ಜನತೆ ಕ್ಷಮೆ ಕೇಳಬೇಕೆಂದು ಬಿಜೆಪಿ ಅವರು
ವಿರೋಧ ಪಕ್ಷದವರು ನೀವು ನಾಚಿಕೆ ಆಗಲ್ಲ ಇವರಿಗೆ? ಆ ಸುಳ್ಳಿಗೆ ನಾಚಿಕೆ ನಮಗೆ ಬರ್ಬೇಕು. ಯಾಕಂದ್ರೆ 15 ದುಡ್ಡನ್ನ ನಾವು 17 ಮಾಡಿದ್ಮೇಲೆ 17ರ ಮೇಲೆ ಇವತ್ತು ನೀವು ಒಳ ಮೀಸಲಾತಿ ಮಾಡಿದ್ದೀರಿ ಅಂದ್ಮೇಲೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ, ಕ್ಷಮೆ ಕೇಳಬೇಕಾದ್ರು. ಮಾನ್ಯ ಅಧ್ಯಕ್ಷ, ಕೂಡ್ರಿ ನಾಚಿಕೆ ಬರ್ಬೇಕಾದ್ರು ನಿಮಗೆ, ನಮ್ಮನ್ನ ಕೇಳ್ಬೇಡಿ. ನೀವು ರಾಜಕೀಯ ಮಾಡ್ಲಿಕ್ಕೆ ಅಷ್ಟೇ. ರಾಜಕೀಯ ಮಾಡ್ಲಿಕ್ಕೆ ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ವಿರೋಧ ಪಕ್ಷದ ಮಾನ್ಯ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ನಿನ್ನೆ ನಿಮ್ಗೆ ಕೂಡಿನ ಮಾಡ್ತೀನಿ. ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಕೂಡಪ್ಪ ರವಿ. ಹೇಳಿಕೆ ಆದ್ಮೇಲೆ ನಾವೇನು 6-6-5 ಸೂತ್ರ ಕೊಟ್ವಿ. ಆ ಸೂತ್ರದಿಂದ ಸಾಕಷ್ಟು ಭಯಭೀತರಾಗಿದ್ದಾರೆ. ಏನು ಎಲ್ಲ ವರ್ಗಗಳು, ಎಲ್ಲ ಪಂಗಡಗಳು ಇವತ್ತು ನಮ್ಮ ನಿರ್ಣಯವನ್ನು ಒಪ್ಪಿಟ್ಟು ಸ್ವಾಗತಿಸಿದ್ದಾರೆ. ಅದಕ್ಕಾಗಿ ಈ ರೀತಿಯ ರಾಜಕೀಯವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆ ಆದ್ಮೇಲೆ ಚರ್ಚೆಗೆ ಅವಕಾಶ ಇಲ್ಲ, ಚರ್ಚೆಗೆ ಅವಕಾಶ ಇಲ್ಲ ಅಂತ ಅಂದಾಗ ಇವ್ರಿಗೆ ಎಲ್ಲರೂ ಸಮಾಧಾನವಾಗಿದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ರಾಜಕೀಯ ಮಾಡ್ತಾ ಇದ್ದೀರಿ? ಏನು ನಿಮ್ಮ ಉದ್ದೇಶ ಏನು? ಇದು ನಿನ್ನೆ ಅವಶ್ಯಕತೆ ಚರ್ಚೆ ಮಾಡಿದ ಇವತ್ತು ಇದು ಸದನವನ್ನು 5 ನಿಮಿಷ ಮುಂದೂಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.